ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಇ ವೆಬ್ಸೈಟಿಂದ ಕೆಲವೊಂದು ನೇರ ನೇಮಕಾತಿಯನ್ನು ಅಧಿಸೂಚನೆಯನ್ನು ಮಾಡಿರೋದನ್ನು ತಿಳಿಸ್ತಾ ಇದ್ದೀನಿ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಲ್ಯಾಣ ಕರ್ನಾಟಕ ವೃಂದ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ವಿವಿಧ ಕೆಲವೊಂದು ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಮಾಡಿಕೊಂಡಿದ್ರು. ಅದರಲ್ಲಿ ಕೆಲವೊಂದು ಅಪ್ಲಿಕೇಶನ್ ಬಿಟ್ಟಿದ್ರು. ಆ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿ ನಾವು ನೋಡ್ಬೋದು. ಈ ಒಂದು ಹುದ್ದೆಯಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೆಕ್ಸ್ಟ್ ಡಿಸೆಂಬರ್ 1ಗೆ ಲಾಸ್ಟ್ ಇದೆ. ಡಿಸೆಂಬರ್ 1ಗೆ ಲಾಸ್ಟ್ ಇದೆ. ಇವತ್ತು 28 ಕಾರಣ ಅಂತ ಹೇಳಿದ್ರೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಈ ಒಂದು ಸೆಕೆಂಡಲ್ಲಿ ಏನು ಮಾಡಬೇಕು, ನಾವು ಅಷ್ಟರೊಳಗಡೆ ನಾವು ಪೇಮೆಂಟ್ನ ಮುಗಿಸಿರ್ಬೇಕು ಅಂತ ಹೇಳಿದ್ದಾರೆ. ಇದು ಆಲ್ರೆಡಿ ಲಾಸ್ಟ್ ನೋಟಿಫಿಕೇಶನ್ ಪ್ರಕಾರ 26ಗೆ ಮುಗ್ದಿತ್ತು, ಬಟ್ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಎಕ್ಸ್ಟೆಂಡ್ ಮಾಡಿರೋ ಸಲುವಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಮ್ಮ ಒಂದು ಯೂಟ್ಯೂಬಲ್ಲಿ ಯಾವುದೇ ಫೇಕ್ ಇರೋದು ಯಾವುದು ಸಹ ನಾವು ತಿಳಿಸೋದಿಲ್ಲ. ಓನ್ಲಿ ರಿಯಲ್ ಇರ್ತಕ್ಕಂಥ ಹುದ್ದೆಗಳನ್ನ ಮತ್ತು ರಿಯಲ್ ಇರ್ತಕ್ಕಂಥ ಏನಾದರೂ ಪೀಪಲ್ಸ್ಗೆ ಯೂಸ್ ಆಗೋ ಥರ ನಮ್ಮ ಒಂದು ವೆಬ್ಸೈಟ್, ನಮ್ಮ ಒಂದು ಯೂಟ್ಯೂಬ್ ಇರೋದ್ರಿಂದ ಯು ಕ್ಯಾನ್ ಟೇಕ್ ದ ಗುಡ್ ಇನ್ಫಾರ್ಮೇಶನ್ ಆ್ಯಂಡ್ ಯುಟಿಲೈಸ್ ಇಟ್. ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಬೋದು ಇದಕ್ಕೆ ಎಷ್ಟೆಲ್ಲ ಫೀಸ್ ಇದೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟ್ ತಿಳಿಸಿದ್ದೇನಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸೋದು ಕೊನೆ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 1 ಎಂಡ್ ಇದೆ. ನೆಕ್ಸ್ಟ್ 2ಗೆ ನಾವೇನ್ ಮಾಡಬೇಕು, ಅಷ್ಟರೊಳಗಡೆ ಪೇಮೆಂಟ್ನ ನಾವು ಎಲ್ಲ ಇದು ಮಾಡ್ಕೊಂಡಿರ್ಬೇಕು, ಪೇಮೆಂಟ್ ಮಾಡಬೇಕು. 2 ಇಸ್ ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್. ನಾನು ಇಲ್ಲಿ ಇನ್ಫಾರ್ಮೇಶನ್ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು, ಇದು 15ನೇ ತಾರೀಕು ಬಿಟ್ಟಿರುವಂಥದ್ದು. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ, ಯಾವ್ದಾವ್ದು ಹುದ್ದೆಗಳು ಖಾಲಿ ಇದೆ ಅಂತ. ಓಕೆ, ನೋಡ್ರಿ ಇಲ್ಲಿ ಇದರಲ್ಲಿ 2ನೇ ದರ್ಜೆ ಅಂದ್ರೆ FTC, SDC ಇದೆಲ್ಲ ಇದು ಖಾಲಿ ಇದೆ. ಓಕೆ, ಖಾಲಿ ಇರ್ತಕ್ಕಂಥ ಹುದ್ದೆಗಳು ಸಹಾಯಕ ಅಭಿಯಂತರರು ಇದರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು ಅಥವಾ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಅಂದ್ರೆ 4 ಬ್ರಾಂಚ್ ಅವರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಹಿರಿಯ ಅಭಿಯಂತರ ಅಂದ್ರೆ FTC, ಸಹಾಯಕ ಅಂತಂದ್ರೆ SDC. ಓಕೆ, ನೆಕ್ಸ್ಟ್ ಸಹಾಯಕ ಗ್ರೂಪ್ C ಅಂತಂದ್ರೆ ಅವ್ರ ಕ್ಲರ್ಕ್ ಅಂತ ಕರಿತಾರಲ್ಲ ಅವರು. ನೆಕ್ಸ್ಟ್ ಹಿರಿಯ ಸಹಾಯಕರು ಅಂತಂದ್ರೆ ಗ್ರೂಪ್ C ಅಲ್ಲಿ ಬರ್ತಕ್ಕಂಥವ್ರು. 2ನೇ ದರ್ಜೆಯ ಉಗ್ರಾಣ ಪಾಲಕ ಅಂತಂದ್ರೆ ದಿಸ್ ಇಸ್ ಆಲ್ಸೋ SDC, ಸಾರಿ SDC. ಇದಕ್ಕೆ ಎಷ್ಟೆಷ್ಟು ವೇತನ ಇದೆ ಅಂದ್ರೆ ಎಷ್ಟೆಷ್ಟು ಸ್ಯಾಲ್ರಿ ಇದೆ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಗ್ರೂಪ್ B ಅಲ್ಲಿ ಬರ್ತಿರೋರಿಗೆ 53ರಿಂದ ಅಂದ್ರೆ 53,000ದಿಂದ 1,15,000 ತನ ಅವರಿಗೆ ಸ್ಯಾಲ್ರಿ ಇರ್ತದೆ. ನೆಕ್ಸ್ಟ್ ನಾವು ನೋಡ್ಬೋದು ಇಲ್ಲಿ 53ರಿಂದ 1 ಲಕ್ಷ ಸಮಥಿಂಗ್ ಇದೆ. ನೆಕ್ಸ್ಟ್ ಈ ತರ ಯಾವ್ದಾವ್ದು ನಿಮಗೆ ಏನೇನು ಇನ್ಫಾರ್ಮೇಶನ್ ಎಲ್ಲ ಇದೆ ಅದನ್ನ ಇಲ್ಲಿ ನೋಡ್ಕೋಬಹುದು, ಆಯ್ತಾ. ನೆಕ್ಸ್ಟ್ ಯಾವ್ದಾವ್ದು ಹುದ್ದೆ ಖಾಲಿ ಇದೆ ಅಂತಂದ್ರೆ ಇಲ್ಲಿ ಸಹಾಯಕ ಅಭಿಯಂತರರು ಇದೆಯಲ್ಲ, ಇದರಲ್ಲಿ 13 ಖಾಲಿ ಇದೆ ಗ್ರೂಪ್ ಗ್ರೂಪ್ B ಅಲ್ಲಿ. ನೆಕ್ಸ್ಟ್ ಗ್ರೂಪ್ B ಅಲ್ಲಿ ಅಗೈನ್ ಎಲೆಕ್ಟ್ರಿಕಲ್, ಸಿವಿಲ್ ಅಲ್ಲಿ 13 ಇದೆ, ಎಲೆಕ್ಟ್ರಿಕಲ್ ಅಲ್ಲಿ 4 ಇದೆ, ಮೆಕ್ಯಾನಿಕಲ್ ಅಲ್ಲಿ 2 ಇದೆ, ಅಗೈನ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 1 ಇದೆ. ಅಗೈನ್ ನಾವಿಲ್ಲಿ ನೋಡ್ಕೋಬಹುದು. ನಾನು ನಿಮಗೆ ಇಲ್ಲಿ ಏನು ಇನ್ಫಾರ್ಮೇಶನ್ ಇದೆಯೋ ಅದನ್ನ ಆಸ್ ಇಟ್ ಈಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ದಕ್ಕೆ ನೀವು ಸಂಬಂಧ ಪಡ್ತೀರೋ ನೋಡ್ಬಿಟ್ಟು ಹಾಕಿ. ಓಕೆ, ನೆಕ್ಸ್ಟ್ ಟೋಟಲ್ ಹುದ್ದೆ ಬಂದ್ಬಿಟ್ಟು 120 + 45 ಅಂದ್ರೆ 120 ಬಂದ್ಬಿಟ್ಟು ಟೋಟಲ್ ಹುದ್ದೆ. ಇನ್ನು ಅಂತ ಇದೆ ಅಂದ್ರೆ ಏನು ಗೊತ್ತಾ, ಹಿಂದಿನ ನೇಮಕಾತಿಯಲ್ಲಿ ಬಾಕಿ ಇರುವ ಹಿಂಬಾಕಿಗಳ ಹುದ್ದೆ ಟೋಟಲ್ ಬಂದ್ಬಿಟ್ಟು ಎಷ್ಟಾಗುತ್ತೆ ಅಲ್ಲಿಗೆ 165 ಟೋಟಲ್ ಹುದ್ದೆ ಖಾಲಿ ಇರ್ತಕ್ಕಂಥವು, ಗೊತ್ತಾಯ್ತಾ. ಇಷ್ಟು ಹುದ್ದೆಗಳು ಖಾಲಿ ಇದೆ. ಇದೆಲ್ಲ ನೇರ ನೇಮಕಾತಿ, ಯಾವುದೇ ಎಕ್ಸಾಮ್ಸ್ ಇರೋದಿಲ್ಲ. ಇದನ್ನ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಮೂಲಕ ತಗೊಳ್ತಾರೆ. ಸೊ ಯು ಕ್ಯಾನ್ ಆಲ್ಸೋ ಯಾರೆಲ್ಲ ಇಂಜಿನಿಯರಿಂಗ್ ಮುಗಿಸಿದ್ರು ನೀವು ಸಹ ಅಪ್ಲೈ ಮಾಡ್ಬೋದು. ನಿಮ್ಮ ಒಂದು ಏನಾದ್ರು ಮಾರ್ಕ್ಸ್ ಹೆಚ್ಚಿತ್ತು ಅಂತಂದ್ರೆ ಮಾರ್ಕ್ಸ್ ಮೂಲಕನೂ ತೆಗೆದುಕೊಳ್ತಾರೆ. ಸೊ ನೀವು ಅಪ್ಲೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿದ್ಯಾರ್ಹತೆ ನೋಡಿದ್ವಿ, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಅಂತ. ಇದರಲ್ಲಿ ಫಸ್ಟ್ ಏನು ಗ್ರೂಪ್ B ಅಲ್ಲಿ ಸಿವಿಲ್ ಅವರು ಅಂದ್ರೆ ಸಹಾಯಕ ಅಭಿಯಂತರ ಏನು ಪಾಸ್ ಆಗಿರ್ಬೇಕಪ್ಪ ಅಂದ್ರೆ ಶುಡ್ ಪಾಸಸ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆರ್ ಈಕ್ವಲೆಂಟ್ qualification a recognized university of the union or state government and shall be computer literal through passing minimum of 6 months duration course in computer basics. ಅವರಿಗೆ 6 months ಕಂಪ್ಯೂಟರ್ ಬೇಸಿಕ್ಸ್ ಇರಬೇಕು. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಮಾಡಿರ್ಬೇಕು. ಓಕೆ, ಗ್ರೂಪ್ B ಆಗಿರ್ತಕ್ಕಂಥ
FDC. ನೆಕ್ಸ್ಟ್ ಎಲೆಕ್ಟ್ರಿಕಲ್, ಇದು ನಾವು ಫಸ್ಟ್ ಬಂದ್ಬಿಟ್ಟು ಸಿವಿಲ್ ಅವ್ರಿಗೆ ಹೇಳಿದ್ದು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಅಂತ ನಾವಿಲ್ಲಿ ಏನ್ ನೋಡ್ತಾ ಇದ್ವಲ್ಲ, ಇದರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು. ಸೊ ಇವರು ಸಹ 6 ಮಂತ್ಸ್ ಕಂಪ್ಯೂಟರ್ ಬೇಸಿಕ್ಸ್ ನಾಲೆಡ್ಜ್ ಇರಬೇಕು, ಗೊತ್ತಾಯ್ತಾ. ನೆಕ್ಸ್ಟ್ ಕಾನ್ವೊಕೇಶನ್ ಇರುತ್ತಲ್ಲ, ದಟ್ ಈಸ್ ದ ರಿಲೆವೆಂಟ್ ಸರ್ಟಿಫಿಕೇಟ್, ಅಂದ್ರೆ ಒಂದು ಯೂನಿವರ್ಸಿಟಿಯಿಂದ ರೆಕಗ್ನೈಸ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಕಾನ್ವೊಕೇಶನ್ ಬಂದಿರುತ್ತೆ. ನೆಕ್ಸ್ಟ್ ಸಹಾಯಕ ಅಭಿಯಂತರ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕು. ಅಗೈನ್ ಇವರು ಸಹ 6 ಮಂತ್ಸ್ ಕಂಪ್ಯೂಟರ್ ಬೇಸಿಕ್ಸ್ ಇರಬೇಕು. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್, ಇವರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮುಗಿಸಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಡಿಗ್ರಿನ ಮುಗಿಸಿರ್ಬೇಕು. ಅಗೈನ್ ಇವರು ಸಹ ಏನ್ ಮಾಡಬೇಕು, 6 ಮಂತ್ಸ್ ಇವರಿಗೆ ಕಂಪ್ಯೂಟರ್ ಬೇಸಿಕ್ಸ್ ಇರಬೇಕು. ನೆಕ್ಸ್ಟ್ ಹಿರಿಯ ಅಭಿಯಂತರು ಅಂದ್ರೆ ಸಿವಿಲ್ ಗ್ರೂಪ್ ಸಿ, ನಾನು ಇಷ್ಟು ತನಕ ಹೇಳಿದ್ದು ಗ್ರೂಪ್ ಬಿ. ಅಗೈನ್ ಗ್ರೂಪ್ ಸಿ ಅಲ್ಲಿ 3 years ಆಫ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಇದನ್ನ ಡಿಪ್ಲೊಮಾ ಮಾಡಿರೋರು ಸಹ ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕಿರಿಯ ಅಭಿಯಂತರ ಅಂದ್ರೆ FSDC, ಇವರು ಸಹ 3 ವರ್ಷ ಏನಾಗಿರ್ಬೇಕು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಪಾಸ್ ಆಗಿರ್ಬೇಕು. ಇವರು ಸಹ 6 ಮಂತ್ಸ್ ಡ್ಯೂರೇಷನ್ ಅಂದ್ರೆ ಕಂಪ್ಯೂಟರ್ ಬೇಸಿಕ್ಸ್ ಸರ್ಟಿಫಿಕೇಟ್ ಅಥವಾ ಕೋರ್ಸ್ ಏನಾದ್ರು ಮುಗಿಸಿರ್ಬೇಕು. ನೆಕ್ಸ್ಟ್ ಮೆಕ್ಯಾನಿಕಲ್ ಅವರು ಸಹ ಸೇಮ್, ಅಗೈನ್ ಮೆಕ್ಯಾನಿಕಲ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿರ್ಬೇಕು. ಅಗೈನ್ ಇವರು ಸಹ ಕಂಪ್ಯೂಟರ್ ಬೇಸಿಕ್ಸ್ ಇರಬೇಕು. ನಿಮ್ಗೆ ಇಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇದೆ ನಾನು ಆಸ್ ಇಟ್ ಈಸ್ ಏನಿದೆ ಅದನ್ನ ಶೋ ಅಪ್ ಮಾಡ್ತಿದ್ದೀನಿ, ನೀವು ಓದ್ಕೋಬಹುದು, ನೋಡ್ಕೋಬಹುದು. ಓಕೆ, ಗೊತ್ತಾಯ್ತಾ. ನೆಕ್ಸ್ಟ್ ಕಾಮನ್ ಆಗಿ ಇರ್ತಕ್ಕಂಥ ಮಾಪನ ಓದುಗ, ನೆಕ್ಸ್ಟ್ ಹಿರಿಯ ಸಹಾಯಕ, ನೆಕ್ಸ್ಟ್ ಸಹಾಯಕ, ಇವರೆಲ್ಲ PUC ಮುಗಿಸಿರ್ಬೇಕಂತ ಇದೆ. ಓಕೆ, PUC ವಿತ್ ಮಿನಿಮಮ್ ಮಾರ್ಕ್ಸ್ ಅಂಡ್ ಇವರು ಸಹ ಏನಾಗಿರ್ಬೇಕು, ಕಂಪ್ಯೂಟರ್ ಬೇಸಿಕ್ಸ್ ನಾಲೆಡ್ಜ್ ಅಥವಾ ಕೋರ್ಸಸ್ ಇರಬೇಕು. ನೆಕ್ಸ್ಟ್ ಸೂಚನೆ, ಇಲ್ಲಿ ನಾವು ನೋಡ್ಬೋದು ಎಷ್ಟು ಮಾರ್ಕ್ಸ್ ತೆಗೆದಿರ್ಬೇಕಂತೆಲ್ಲ. ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟಾರೆ ಕನಿಷ್ಠ ಎಕ್ಸಾಮ್ ಇದೆ ಇದಕ್ಕೆ, ಬಟ್ ನೇರ ನೇಮಕಾತಿ ಅಂತ ಹಾಕಿದ್ರೆ ನೇರ ನೇಮಕಾತಿ ಅಂತ ಹೇಳಿದೀನಿ. ನೋಡಿ ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟ್ ಅದಾದ್ಮೇಲೆ ಏನೆಲ್ಲ ಇದೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಇರಿ. ಇದ್ರದ್ದು ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಓಕೆ, ಇದ್ರಲ್ಲಿ ಏನ್ ಮಾಡ್ಬೇಕು, 50 ಅಂದ್ರೆ 50% ಏನ್ ಮಾಡ್ಬೇಕು, ಒಟ್ಟಾರೆ ಕನಿಷ್ಠ 50 ಅಂಕ ಗಳಿಸಿದ್ದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರ್ತಾರೆ. ಅಂದ್ರೆ ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿರೋ ಅರ್ಹತಾ ಪರೀಕ್ಷೆಯಲ್ಲಿ ಆ ಒಂದು ಯಾವ ಒಂದು ಎಕ್ಸಾಮ್ ಇದ್ ಮಾಡ್ತಾರೋ ಆ ಒಂದು ಇದ್ರಲ್ಲಿ 50% ಏನ್ ಮಾಡ್ತಾರೆ, ಅಂದ್ರೆ 50 ಅಂಕಗಳನ್ನ ಯಾರು ಗಳಿಸಿದ್ರೆ 50 ಮಾರ್ಕ್ಸ್ ನ ಯಾರು ಗಳಿಸಿರ್ತಾರೋ ಅವ್ರನ್ನ ಆ ಒಂದು ಹುದ್ದೆಗೆ ಅರ್ಹರು ಅಂತ, ಅಂದ್ರೆ ದೀಸ್ ಮೆಂಬರ್ಸ್ ಆರ್ ಎಲಿಜಿಬಲ್ ಫಾರ್ ದಟ್ ಎಕ್ಸಾಮ್. ಓಕೆ, ಸಾರಿ, ದಟ್ ಜಾಬ್. ಆ ಒಂದು ಅಭ್ಯರ್ಥಿ ಏನಾಗಿರ್ತಾರೆ, ಸೆಲೆಕ್ಟ್ ಆಗ್ತಾರೆ, ಅಥವಾ ಆ ಒಂದು ಅಭ್ಯರ್ಥಿ ಸೆಲೆಕ್ಟ್ ಆಗಬಹುದು ಅಂತ ಅರ್ಹತೆನ ಹೊಂದಿರ್ತಾರೆ. ನೆಕ್ಸ್ಟ್ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಸಾಕ್ಷರತೆ ಇಂಜಿನಿಯರಿಂಗ್ ಡಿಪ್ಲೊಮಾ ಗಣಕಯಂತ್ರ ವ್ಯಾಸಂಗ ವಿದ್ಯಾರ್ಥಿಯನ್ನು ಒಂದು ವಿಷಯವಾಗಿ ಅಭ್ಯಾಸಿಸುವುದನ್ನ, ಅಂದ್ರೆ ಏನ್ ಗೊತ್ತಾ, ಯಾರು ಟೆಕ್ನಿಕಲ್ ಆಗಿರ್ತಕ್ಕಂಥ ಎಲ್ಲ ಡಿಪ್ಲೊಮಾ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನು ಬೇಸಿಕ್ಸ್ ಕಂಪ್ಯೂಟರ್ ಬೇಸಿಕ್ಸ್ ಇದನ್ನೆಲ್ಲ ಸಹ ಕ್ಯಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಾಯ್ತಾ. ನೆಕ್ಸ್ಟ್ ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಇತರೆ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿ ಮುಂದಿನ ಪತ್ರಿಕೆಯಲ್ಲಿ, ಅಂದ್ರೆ ಇವಾಗ ಏನಾದ್ರು ನಮ್ದು ಕ್ವಾಲಿಫಿಕೇಶನ್ ಇರೋದಿಲ್ಲ ಬಟ್ ನಾವು ಅಪ್ಲೈ ಮಾಡಿದ್ವಿ ಅಂತ ಈ ತರ ಏನಾದ್ರು ಇದು ಮಾಡಿದ್ರೆ KU ವೆಬ್ಸೈಟ್ ಅವರು ಯಾವುದೇ ನಿಮ್ಗೆ ಜವಾಬ್ದಾರರಾಗುವುದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದಕ್ಕೆಲ್ಲ ಎಷ್ಟು ಏಜ್ ಆಗಿರ್ಬೇಕಂದ್ರೆ 18 ಕ್ರಾಸ್ ಆಗಿರ್ಬೇಕು, ಅಥವಾ 18 ಇರೋರು ಸಹ ಸಲ್ಲಿಸಬಹುದು. ನೆಕ್ಸ್ಟ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಜ್ ಎಲ್ಲ ಎಷ್ಟು ಅಂತ ನಾವು ನೋಡೋದಾದ್ರೆ 38 ಆಗಿರ್ಬೇಕು. ನೆಕ್ಸ್ಟ್ 2A 2B 2C ಅಂದ್ರೆ ಈ ಎಲ್ಲ ಅಭ್ಯರ್ಥಿಗಳಿಗೆ OBC ಕ್ಯಾಟಗರಿ ಅವರಿಗೆ 41 ವಯೋಮಿತಿ ಇರಬೇಕು. ನೆಕ್ಸ್ಟ್ SC ST ಅವರಿಗೆ 43. ಗೊತ್ತಾಯ್ತಾ. ನೆಕ್ಸ್ಟ್ ಎಲ್ಲ ನೋಡ್ಕೋಬಹುದು, ಮಾಜಿ ಸೈನಿಕರಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷ 3 ವರ್ಷಗಳು ಸೇರಿದರೆ ಎಷ್ಟು ವರ್ಷಗಳಾಗಿದೆಯೋ ಅಷ್ಟು ವರ್ಷಗಳು, ಅಂದ್ರೆ ಈ ಒಂದು ಸ್ಪೆಷಲ್ ಕ್ಯಾಟಗರಿಗೆ ಸಂಬಂಧಪಟ್ಟಿರೋರು ಸಹ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಯಾವ ತರ ಅರ್ಜಿ ಸಲ್ಲಿಸೋದು ಅಂತಂದ್ರೆ ಎಲ್ಲ ನೋಡ್ಬೋದು, https://cetonline.karnataka.government.in KU ವೆಬ್ಸೈಟ್ ಅಂತ ಇದೆ. ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ನೀಡುವ ಲಿಂಕ್ ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿ ಯಾವುದೇ ಮಾಹಿತಿ ಯಾವುದೇ ಹಂತದಲ್ಲಿ ಬದಲಾವಣೆ, ಅಂದ್ರೆ ಯಾವುದೇ ನಾವು ಎಡಿಟ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನೀವೇನಾದ್ರು ರಾಂಗ್ ಮಾಡಿದ್ರೆ ಅಂತಂದ್ರೆ ಎಡಿಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ನೋಡ್ಬೋದು, ನಾನು ಲಾಸ್ಟ್ ಅಲ್ಲಿ ಹೇಳಿದ್ದೆ ಎಷ್ಟು ಈ ಒಂದು ಮಂತ್ 26th ಲಾಸ್ಟ್ ಇರುತ್ತೆ ಅಂತ, ಬಟ್ ಇದು ಎಕ್ಸ್ಟೆಂಡ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇರೋದು. ಓಕೆ, ಡೋಂಟ್ ಕನ್ಫ್ಯೂಸ್. ನೆಕ್ಸ್ಟ್ ಇದಕ್ಕೆ ಕೆಲವೊಂದು ಪೇಮೆಂಟ್ ಇದೆ.
ಪೇಮೆಂಟ್ ನಾವು ನೋಡೋದಾದ್ರೆ ಜನರಲ್ ಅವರಿಗೆ 750 ಇದೆ. ನೆಕ್ಸ್ಟ್ SC ST ಕ್ಯಾಟಗರಿ ಅವರಿಗೆ 500 ಇದೆ. ನೆಕ್ಸ್ಟ್ ವಿಶೇಷ ಚೇತನ ಅಂದ್ರೆ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಇವರಿಗೆಲ್ಲ ಏನಿದೆ 250 ಇದೆ. ಓಕೆ, ಇಲ್ಲಿ ಹೇಳಿದರೆ ಪೇಮೆಂಟ್ ಯಾವುದೇ ಮತ್ತೆ ರಿಟರ್ನ್ ಇರೋದಿಲ್ಲ ಅಂತ ಸಹ ನೀವು ಇದನ್ನೆಲ್ಲ ಓದ್ಕೋಬಹುದು. ನೆಕ್ಸ್ಟ್ ಯಾವ ತರ ಎಕ್ಸಾಮ್ ಇರುತ್ತೆ ಅಂತ ಸಹ ಹೇಳಿದ್ದಾರೆ. ಎಕ್ಸಾಮ್ಗೆ ಯಾವ ತರ ನಾವು ಇರಬೇಕು, ಎಲ್ಲೆಲ್ಲಿ ನಡೀತದೆ ಅಂತ ಸಹ ಹಾಕಿದ್ದಾರೆ. ನಾವು ನೋಡ್ಬೋದು ಮೇಲ್ಗಡೆ ಹುದ್ದೆಗೆ ಒಂದು ಎಕ್ಸಾಮ್ ಯಾವ ತರ ಇರುತ್ತೆ ಅಂತಂದ್ರೆ ಆಫ್ಲೈನ್ ಇರುತ್ತೆ. ನೆಕ್ಸ್ಟ್ OMR ಇದ್ರಲ್ಲಿ ನಾವು ಫಿಲ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ಏನು ಆಪ್ಷನ್ಸ್ ಎಲ್ಲ ಫಿಲ್ ಮಾಡ್ತೀವಲ್ಲ, ಹಿಂದ್ಗಡೆ OMR ಶೀಟ್ ಎಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲೆಲ್ಲಿ ಇರುತ್ತೆ, ಯಾವ್ದಾವ್ದು ಪ್ಲೇಸಸ್ ಅಂತ ನಾವು ನೋಡೋದಾದ್ರೆ ಬೆಂಗಳೂರು, ಮೈಸೂರು, ಧಾರವಾಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ನಾವು ಇನ್ ಕೇಸ್ ನಾವೇನಾದ್ರೂ ಎಕ್ಸಾಮ್ ಹೋದ್ವಿ ಅಂತಂದ್ರೆ ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕಂದ್ರೆ ಆಧಾರ್ ಕಾರ್ಡ್, ನಮ್ದು ಫೋಟೋ ವಿತ್ ಪೆನ್ಸ್. ನೆಕ್ಸ್ಟ್ ಕಡ್ಡಾಯವಾಗಿ ಅಂದ್ರೆ ಒಂದು ಗುರುತಿನ ಚೀಟಿ ನಮ್ಗೆ ಇರ್ಲೇಬೇಕು. ನಮ್ಮನ್ನ ಐಡೆಂಟಿಟಿ ಮಾಡೋದಕ್ಕೆ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಯಾವ್ದಾದ್ರು ಆಗಿರ್ಬೋದು. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID ಅಥವಾ ಯಾವ್ದಾದ್ರು ಆಗಿರ್ಬೋದು. ಯಾವ್ದಾದ್ರು ID, ಒರಿಜಿನಲ್ ID ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ ಕನ್ನಡ ಭಾಷೆ ಏನಾಗಿರ್ತದೆ SSLC, ನಾವ್ SSLC ಅಲ್ಲಿ ಯಾವ ತರ ಕನ್ನಡ ಭಾಷೆನ ಮೊದಲನೇದಾಗಿರುತ್ತೋ ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಸಹ ಕನ್ನಡ ಭಾಷೆ ನಾವು ಪರ್ಟಿಕ್ಯುಲರ್ ಆಗಿ ಬರೀಲೇಬೇಕು. ಅದು 150 ಮಾರ್ಕ್ಸ್ ಇರುತ್ತೆ. ಕನ್ನಡದಲ್ಲೇ ಇರುತ್ತೆ. ಕನ್ನಡನ ನಾವು ಪಾಸ್ ಮಾಡ್ಕೋಬೇಕು. ಓಕೆ, ಕನ್ನಡ ಭಾಷೆ ಕಡ್ಡಾಯ. ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ. ಯಾರ್ಯಾರಿಗೆ ಇದು ಸಹಾಯಕ ಅಭಿಯಂತರರು, ಸಿವಿಲ್, ನೆಕ್ಸ್ಟ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಗ್ರೂಪ್ B ಅವರಿಗೆ. ಓಕೆ, ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 300 ಇರುತ್ತೆ. 2 ಅವರ್ಸ್ ಇರುತ್ತೆ. ಓಕೆ, ಇದರಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ ಪೇಪರ್ ಫಸ್ಟ್ 300 2 ಮಾರ್ಕ್ಸ್ ಇರುತ್ತೆ. ಪೇಪರ್ 2 ಅಗೈನ್ 300 2 ಮಾರ್ಕ್ಸ್ ಇರುತ್ತೆ. ಟೋಟಲ್ 600 4 ಅವರ್ಸ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಸಾಮಾನ್ಯ ಪತ್ರಿಕೆ ಇರುತ್ತೆ. ಅದರಲ್ಲಿ ಸಾಮಾನ್ಯ ಜ್ಞಾನ ಅಂದ್ರೆ ಭೂಗೋಳಶಾಸ್ತ್ರ, ಸಮಾಜ, ಸೋಷಿಯಲ್ ಸೈನ್ಸ್ ಎಲ್ಲ ಮಿಕ್ಸ್ ಆಗಿ ನಮ್ಗೆ ಏನಾಗಿರುತ್ತೆ ಕ್ವಶನ್ಸ್ ನ ಪ್ರಿಪೇರ್ ಮಾಡಿರ್ತಾರೆ. ಆಯ್ತಾ. ನೆಕ್ಸ್ಟ್ ಈ ಒಂದು PDF ನ ನಾನು ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಆಗ್ಬೋದು. ನೆಕ್ಸ್ಟ್ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೂ ಸಹ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಿರೋದು ಬಂದ್ಬಿಟ್ಟು ಕಿರಿಯ ಅಭಿಯಂತರ ಅಂದ್ರೆ SDC ಅವ್ರಿಗೆ ಯಾವ ತರ ಇರುತ್ತೆ. ಓಕೆ, ಅವರಿಗೂ ಸೇಮ್ ಆಸ್ ಇಟ್ ಈಸ್ ಪೇಪರ್ 1 ಪೇಪರ್ 2 ಇರುತ್ತೆ. ಅವರಿಗೂ ಸಾಮಾನ್ಯ ಪೇಪರ್ ಅಂದ್ರೆ ಜನರಲ್ ಪೇಪರ್ ಇರುತ್ತೆ. 100 ಮಾರ್ಕ್ಸ್ಗೆ 100 ಮಾರ್ಕ್ಸ್ಗೆ 2 ಅವರ್ಸ್ ಫಸ್ಟ್ ಪೇಪರ್. ಸೆಕೆಂಡ್ ಪೇಪರ್ ಸೇಮ್ 100 ಮಾರ್ಕ್ಸ್ 2 ಅವರ್ಸ್. ಓಕೆ, ನೆಕ್ಸ್ಟ್ ಗ್ರೂಪ್ C ಅವರಿಗೂ ಸೇಮ್ ಪೇಪರ್ 1 ಪೇಪರ್ 2 ಅಗೈನ್ ಅವರಿಗೂ 100 ಮಾರ್ಕ್ಸ್ 2 ಅವರ್ಸ್. ಸೆಕೆಂಡ್ ಒನ್ ಸಹ ಸಾಮಾನ್ಯವಾಗಿರ್ತದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ವಿಜ್ಞಾನ ಸೆಕೆಂಡ್ ಅಲ್ಲಿ. ನೆಕ್ಸ್ಟ್ ಅವರಿಗೂ 100 ಮಾರ್ಕ್ಸ್ 2 ಅವರ್ಸ್ ಇರುತ್ತೆ. ಗೊತ್ತಾಯ್ತಾ. ನೆಕ್ಸ್ಟ್ ಇನ್ನು ಉಳಿದಿದ್ದೆಲ್ಲ 100 ಮಾರ್ಕ್ಸ್ 2 ಅವರ್ಸ್ ಇರುತ್ತೆ. ಇದೆಲ್ಲ ನೀವು ನೀಟಾಗಿ ನೋಡ್ಕೋಬೇಕು. ಸಬ್ಜೆಕ್ಟ್ಸ್ ಯಾವ್ದಾವ್ದೆಲ್ಲ ಇರುತ್ತೆ ಈ ಸಬ್ಜೆಕ್ಟ್ಸ್ ಮೇಲೆನೆ ಕೇಳ್ತಾರೆ ನಿಮಗೆ. ನಾರ್ಮಲ್ ಆಗಿ ನಿಮ್ಗೆ ಜನರಲ್ ನಾಲೆಡ್ಜ್ ಇತ್ತು ಅಂತಂದ್ರೆ ಯು ಕ್ಯಾನ್ ಎಲಿಜಿಬಲ್ ಫಾರ್ ದಿಸ್ ಜಾಬ್. ಓಕೆ, ನೀವು ನೀಟಾಗಿ ಓದ್ಕೊಳ್ರಿ ಅಂತ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ. ನೆಕ್ಸ್ಟ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಸಹ ಇರುತ್ತೆ ಇದರಲ್ಲಿ. ಯು ಕ್ಯಾನ್ ಬಿ ಕೇರ್ಫುಲ್ ಅಬೌಟ್ ದಿಸ್. ಇದಿಷ್ಟು ಬಂದ್ಬಿಟ್ಟು ನೋಡಿ ನಿಮ್ಮ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಯಾವ ರೀತಿ ಆಗ್ಬೇಕು ಅಂತ. ಗೊತ್ತಾಯ್ತಾ. ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ತರ ಅಪ್ಲಿಕೇಶನ್ 1 by 1 ಅಪ್ಲಿಕೇಶನ್ ಯಾವ ತರ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.